ವೆಲ್ಕಮ್ ವರುಣ ಅವರ ಡಿಯರೆಸ್ಟ್ ನಿಯರೆಸ್ಟ್ ಸ್ವೀಟೆಸ್ಟ್ ಹಾಟೆಸ್ಟ್ ಅಂತ ವರ್ಣಿಸಿದ್ರಂತೆ. ವೆಲ್ಕಮ್ ನಾಯಿನಿ ಅವರೇ, ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಬನ್ನಿ 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 ಬನ್ನಿ. ಎಸ್ ಮ್ಯಾಮ್, ವಿವರಿಸಿ ಹೇಳಿ ಆ ಘಟನೆಗಳನ್ನ. ನಾವು 1 ತಿಂಗಳು ಬಾಂಬೆ ಟೂರ್ಗೆ ಹೋದ್ವಿ. ಇವರು ಪಾಪ ಬ್ಯಾಕ್ ಸ್ಟೇಜ್ ವರ್ಕ್ ಮಾಡೋರಲ್ವಾ, ಎಲ್ಲ ಸೂಟ್ ಕೇಸು ಲೈಟು ಎಲ್ಲ ಹಾಕ್ಬೋರಷ್ಟಲ್ಲಿ ಎಲ್ಲರೂ ಕೂತ್ಕೊಂಡ್ಬಿಟ್ಟಿದ್ರು. ನಾನು ಹತ್ಬಿಟ್ಟು ಫಸ್ಟ್ ಸೀಟಲ್ಲಿ ಕೂತಿದ್ದೆ. ಬಂದು ಹಿಂಗೆ ನೋಡಿದ್ರು, ನಾ ಇಲ್ಲಿ ಕೂತ್ಕೊಳ್ಳ ಅಂತ ಕೇಳಿದ್ರು. ಹಾಂ ಕೂತ್ಕೊಳ್ಳಿ ಹಿಂದೆ. ಅಲ್ಲಿಂದ ಜರ್ನಿ 1 ತಿಂಗಳು ಇಡೀ ರಾತ್ರಿ ಜೊತೆಗೆ ಹೋಗ್ತಿದ್ವಿ. ಬೆಳಗ್ಗೆ ಒಂದೊಂದು ಊರಲ್ಲಿ ಶೂಟಿಂಗ್ ಮಾಡ್ಕೊಂಡು ಮತ್ತೆ ರಾತ್ರಿ ಬರ್ತಾ ಇದ್ವಿ. ನಾಟಕ ಮಾಡ್ಕೊಂಡು ನಾಟಕ ಮುಗಿಸ್ಕೊಂಡು ಎಲ್ಲ ಕಡೆ ನಾಟಕ ಮಾಡ್ತಿದ್ವಿ. 7 days ಮಾತ್ರ ಬಾಂಬೆಲಿ 7 shows ಇತ್ತು. ಅದನ್ನ ಮುಗಿಸ್ಕೊಂಡು ಶಿವಮೊಗ್ಗಕ್ಕೆ ಬಂದ್ವಿ. ನಂಗೆ ಸಂಸ್ಕೃತ್ ಎಕ್ಸಾಮ್ ಇತ್ತು. ಇವ್ರಿಗೆ ಹೇಳ್ಬೇಕಲ್ಲ, 1 ತಿಂಗಳು ಜೊತೆ ಕೂತಿದ್ನಲ್ಲ, ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳೋಕೋದ್ರೆ ಪುಣ್ಯಾತ್ಮ ಎದ್ದೇ ಬರ್ಲಿಲ್ಲ ರೂಮಿಂದ. ನಾನು ಬರ್ತಾರೆ ನೋಡಿದ್ರೆ ಆಮೇಲೆ ಹಿಂಗೆ ಅಂದ್ಬಿಟ್ರು. ಸರಿ ಬೇಡ ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ಬಂದು ಎಕ್ಸಾಮ್ ಮುಗಿಸ್ಕೊಂಡು ಎಲ್ಲ ಆದಮೇಲೆ 2 days ಬಿಟ್ಕೊಂಡು ಕಾಸರಗೋಡಲ್ಲಿ ಶೂಟಿಂಗ್ ಇದು ನಾಟಕ ಮಾಡಿಬಿಟ್ಟು ಬಂದರು. ನೋಡ್ತಾನೆ ಇದ್ರು, ಯಾಕೆ ಹಿಂಗೆ ನೋಡ್ತಾ ಇದ್ದಾರೆ ಇವರು ಅಂತ ಅಂದ್ಕೊಂಡೆ. ನಿನ್ನಂಗೆ ಮಾತು ಕೇಳಲ್ಲ ಅಂದರು. ಹಾಂ ಕೇಳಿ ಹಿಂದೆ. ಐ ಲವ್ ಯು ಅಂದರು. ನಂಗೆ ಏನು ಹೇಳ್ಬೇಕು ಗೊತ್ತಾಗ್ಲಿಲ್ಲ. ಹಾಂ ಅಂತ ನಕ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ಇವರೊಂದು ತಬಲೆ ನೀನಾದೆ ಮಗನಿಗೆ ಹೋದಾಗ ಗ್ರೀಟಿಂಗ್ಸ್ ಕಳಿಸಿದ್ರಲ್ಲ, ನಮ್ಮಮ್ಮ ನೋಡ್ಬಿಟ್ಟು ಗಲಾಟೆ ಮಾಡಿ ಕಾಲೇಜು ಬಿಡಿಸಿ ಮನೆಯಲ್ಲೇ ಕೂರಿಸಿದ್ರು. ಎಷ್ಟೊತ್ತು ಕೂತ್ಕೊಳ್ಳಿ ಬೇಜಾರು. ನಮ್ಮಪ್ಪಂಗೆ ನಂಗೆ ತುಂಬ ಪೆಟ್ಟಾಗಿದ್ರಿಂದ ಅಣ್ಣ ಏನು ಇರ್ಕದ ಕಾಲೇ ನಾ ಹೆಂಗಾನೂ ಪೋಣು ಅಂದೆ. ಆಮೇಲೆ ಟೈಪಿಂಗಿಗೆ ಪೋರೆ ಅಂದೆ. ಏನೋ ಕ್ಲರ್ಕಾರಿಯಾ ಅಂದರು. ಇಲ್ಲೇ ಟೈಮ್ ಪಾಸ್ ಪಂಟ್ರಸ್ಕು ಅಂದೆ. ಟೈಪಿಂಗು ಅಲ್ಲೇ ಬಸ್ ಸ್ಟಾಪ್ ಹತ್ರ ಟೈಪಿಂಗ್ ಇತ್ತು. ಅಲ್ಲಿ ಟೈಪ್ಗೆ ಹೋಗ್ತಿದ್ದೆ 3/4 ಗಂಟೆ. ಅಲ್ಲಿ ಹೋಗ್ತಿದ್ದಂಗೆ ಬರೋರು, ನಮ್ಮ ಮಾಸ್ಟ್ರು ಏನಮ್ಮ ನಿನ್ನ ಕತೆ ಅನ್ನೋರು. ಇಲ್ಲ ಬಂದೆ ಸರ್, ನೀವೇನು ಯೋಚನೆ ಮಾಡಬೇಡಿ, ನಾನು ಚೆನ್ನಾಗಿ ನಂಬರ್ ತಗೊಂಡು ಪಾಸ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಇವ್ರ ಜೊತೆ ಹೋಗ್ತಾ ಇದ್ದೆ. ನಮ್ಮ ಅಪ್ಪ ಒಂದಿನ ರಿಹರ್ಸಲ್ ಮುಗಿಸ್ಕೊಂಡು 10:30 ಬಂದೆ. ನಾಳೆ ಗಂಡು ಬರ್ತಾ ಇದೆ ಅಂದರು. ಇಲ್ಲ ಅಣ್ಣ ನಾ ಕಲ್ಯಾಣ ಪಣ್ಕರ್ಲೆ ಅಂದೆ. ಪಣ್ಣದಿಂದಕ್ಕೆ ನಾ ಪಣ್ರೆ ಅಂದರು. ಓಡಿ ಪೋಯಿಡ್ರಿ ಅಂದೆ. ಅದಕ್ಕೆ ಓಡೋಗ್ತೀರಿ ಅಂತ ಹೇಳಿದ್ದೆ ಅಷ್ಟೇ. ನಮ್ಮ ಅಪ್ಪ ಏನು ಮಾತಾಡಲ್ಲ. ಗ್ರೇಟು. ನಾನಂದ್ರೆ ಜೀವ ಬೇಡವರು. ಸರಿ ಹೋಗಿ ಮಲ್ಕೊಂಡೆ. ಬೆಳಗ್ಗೆ ನಮ್ಮ ಅಣ್ಣನ ಹೋಗಿ ಎಪ್ಸಿ ಅವ್ರ ಮನೆ ಎಲ್ಲಿದೆ, ಯಾರು ಏನು ಎತ್ತ ಅಂದ್ಬಿಟ್ಟು ಹೋಗಿ ಕೇಳಿ ನಮ್ಮ ಅತ್ತೆ ಮಾವನ ಭೇಟಿ ಮಾಡಿಬಿಟ್ಟು ಬಂದರು. ನಮ್ಮಪ್ಪನೇ ಗ್ರ್ಯಾಂಡಾಗಿ ಮದುವೆ ಮಾಡಿದೆ ಎಲ್ಲ. ಸರ್ ಬಹಳ ಈಸಿ ಸರ್ ಟೈಪಿಂಗು, ನಾನೇ ಕಲ್ಸ್ಕೊಡ್ತೀನಿ ಸರ್. ಬನ್ನಿ ಸರ್, ಕೆಳಗಡೆ ಇದೆಯಲ್ಲ ಸರ್, ಲಾಸ್ಟ್ ರೋ ಇದೆಯಲ್ಲ ಸರ್, ಇಲ್ಲಿಂದ ರೈಟ್ ಅಲ್ಲಿ 5ನೇ ಬಟನ್ ಒತ್ತಿ ಸರ್. ಎನ್ ಕೆಳಗಡೆಯಿಂದ 2nd ರೋ 3ನೇ ಲೆಟರ್ ಸರ್. NAGINI ಮಾಡು ಅಂತಾರೆ. ಓ ಹಂಗೆ ಅವೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ನೋಡ್ರಿ. ಕಂಪ್ಯೂಟರ್ ಬಂದಾಗಿಂದ ನೆಕ್ಸ್ಟ್ ಏನ್ ಬರುತ್ತೆ ಅಂತ ಕಾಯ್ತಾ ಇದೀನಿ ನಾನು. ನಾಗಿನಿ ಟೈಪ್ ಮಾಡಿದ್ರಿ. ಐ ಲವ್ ಯು ಹೇಳಿ ಸರ್, ಹೇಳಿ ಮೇಡಮ್. ಅವ್ರ ನಾಗಿನಿ ಅಂತ ಕರಿಯಲ್ಲ. ನಮ್ಮ ಅಪ್ಪಂಗ್ ನಾನು ಒಬ್ಳೆ ಮಗಳು. ತುಂಬಾ ಜೀವ ನನ್ಕಂಡ್ರೆ ರಾಣಿ ಅಂತ ಕರಿತಿದ್ರು. ಇವತ್ತು ರಾಣಿ ಅಂತಾನೆ ಕರಿಯೋದು. ಎಸ್ ಸರ್, ಮುಗಿಸ್ಬಿಡಿ ಸರ್ ಸೆಂಟೆನ್ಸ್ ನ. ಹಾಗಾದ್ರೆ ರಾಣಿ ಅಂತ ಚೇಂಜ್ ಮಾಡ್ಬಿಡ್ತೀನಿ. ರಾಣಿ ಚೇಂಜ್ ಮಾಡ್ತೀರಾ ಸರ್? ಇಬ್ಬಿಬ್ರು RANI ಕರೆಕ್ಟ್ ಅಮ್ಮ ಸ್ಪೆಲ್ಲಿಂಗ್? ಎಸ್. ರಾಣಿ ಯಾ I ಪಾಸ್ LOVE ಪಾಸ್ ಯು ಲವ್ಲಿ. ಅರೆ ವಾ, ಸೊ ಸ್ವೀಟ್. ಥ್ಯಾಂಕ್ ಯು ಬರೋಣ ಸರ್, ಥ್ಯಾಂಕ್ ಯು. ಎಸ್ ಸರ್, ನಾನು ಈ ತಮಾಷೆ ಫನ್ ಎಲ್ಲ ಮಾಡ್ತಿರೋ ಕಾರಣನೇ ಇವರೆಲ್ಲ ಹ್ಯಾಪಿ ಆದ ವಿಷಯಗಳು ಬರೋಣ ಬಗ್ಗೆ ಹೇಳಿದ್ದಾರೆ. ಬಟ್ ಅದರ ಹಿಂದೆ ಇರೋ ಕಷ್ಟಗಳು ನಿಮಗೆ ಗೊತ್ತಿರುತ್ತೆ. ಅವ್ರ ಜರ್ನಿ ಈಸಿ ಆಗಿರ್ಲಿಲ್ಲ. ಎಷ್ಟೋ ಸಲ ಬಂದು ಬೇಜಾರು ಮಾಡ್ಕೊಂಡು ಯಾರ ಮುಂದೆನೂ ಅಳಲ್ಲ, ಒಬ್ಬರೇ ಅಳ್ತಾ ಇರೋರು. ನಂಗೆ ಗೊತ್ತಾಗ್ಬಿಡೋದು ಏನೋ ಆಗಿದೆ ಅಂದ್ಬಿಟ್ಟು. ಅವ್ರ ಸ್ವಭಾವ ಏನು ಅಂದರೆ ಮಾತಾಡಲ್ಲ, ಏನೋ ಆಗಿದೆ ಇವ್ರಿಗೆ ಅಂತ ಸುಮ್ಮನೆ ಬಿಟ್ಬಿಡ್ತಿದ್ದೆ. ಆಮೇಲೆ ಒಂದು 2 hours 3 hours ಆದಮೇಲೆ ಹೋಗಿ ಕೇಳಿದ್ರೆ ಹಿಂಗಾಯ್ತಾ, ಯಾರೇನಾರು ಅಂದರೆ ಹ್ಞೂ ಅನ್ನೋರು. ಯಾವ ಥರದಲ್ಲೂ ನೊಂದ್ಕೋಬಾರ್ದು, ಖುಷಿಯಾಗಿರ್ಬೇಕು ಅಷ್ಟೇ. ನೀವೇನು ಯೋಚನೆ ಮಾಡಿಬಿಡಿ, ನಾನಿದ್ದೀನಿ ನಿಮಗೆ ಬೆನ್ನೆಲುಬಾಗಿ ಅಂತ. ಮುಂಚೆ ನಮ್ಮ ಅಣ್ಣ ಇದ್ದ ರಂಗ, ಇವರಿಬ್ರು ಕೃಷ್ಣ ಅರ್ಜುನ ಅಂತಾನೆ ಕರೀತಾ ಇದ್ರು. ಅಷ್ಟು ಜೀವ ಬಿಟ್ಕೊಂಡು ಅವ್ನು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ನೋ ಇಲ್ವೋ ಗೊತ್ತಿಲ್ಲ, ಫುಲ್ ಇವ್ರಿಗೆ ಕೆಲಸ ಮಾಡೋನು. ಭಗವಂತ ಅವನ್ನ ಕರ್ಕೊಂಬಿಟ್ಟ.
ಇವತ್ತಿಗೂ ಅವ್ರಿಗೇನೇ ಕಷ್ಟ ಬರಲಿ, ಏನೇ ಇದಾಗಲಿ, ಮಕ್ಳಿಗೆ ಗೊತ್ತಾಗಬಾರ್ದು. ಓ, ಅದೊಂದು ಮಾತ್ರ ಇದೆ, ನಾ ಕಷ್ಟಪಟ್ಟಿದ್ದು ಮಕ್ಕಳು ಕಷ್ಟಪಡಬಾರ್ದು ಕಣೆ ಅಂದ್ಬಿಟ್ಟು ನನ್ನ ಮಗ ಇಂಜಿನಿಯರ್ ಮಾಡ್ತೀನಿ ಅಂತಂದಾಗ ಸೆಟ್ಸು ಎಲ್ಲೋಗ್ತಾನೋ ಹೋಗಂದ್ರು, ನಾನು ಡೈರೆಕ್ಟರ್ ಆಗ್ತೀನಿ ಇಂದ. ಇಂಜಿನಿಯರ್ ಮಾಡಬೇಡ, ನೀ ಸೈಕಾಲಜಿ ಓದು, ಇಂಗ್ಲೀಷ್ ಮೇಜರ್. ಎಸ್ ರೈಟ್. ಇವತ್ತು ನಮ್ಮ ಪನ್ನಗ ನಾಗಾಭರಣ ಅವರು ಡೈರೆಕ್ಟರ್ ಆಗಿದ್ದಾರೆ. ವೆಲ್ಕಮ್ ಟು ದ ಶೋ. ಬನ್ನಿ 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 ಪ್ಲೀಸ್. ಶ್ರುತ ಅವರೇ ಬನ್ನಿ. ಶ್ರುತ ಅವರೇ, ಎಸ್, ನಿಮ್ಮ ಥಾಟ್ಸ್? ನಾನು ಚಿಕ್ಕ ವಯಸ್ಸಿಂದ ನಾವು ತಂದೆ ಶೂಟಿಂಗಲ್ಲಿ ಹೋಗ್ತಾ ಇದ್ರು, ಅವ್ರು ಬ್ಯುಸಿ ಆಗಿರ್ತಿದ್ರು, ನಮಗೆ ಸಿಗ್ತಾ ಇರಲಿಲ್ಲ. ಬಟ್ ಯಾವಾಗಲೂ ಒಂದು ರೂಲ್ಸ್ ಇರ್ತಿತ್ತು ಮನೆಯಲ್ಲಿ, ಯಾವಾಗ ಅವ್ರು ಬಂದರು ಬೆಂಗಳೂರಲ್ಲಿ ಇದ್ದಾಗ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ರಾತ್ರಿ ಒಂದು ಊಟ ಮಾಡಲೇಬೇಕು ಅಂತ. ಸೊ ನಮ್ಮ ಮಾತುಕತೆ ಎಲ್ಲ ಆ ಊಟದಲ್ಲೇ ಆಗ್ತಿತ್ತು. ಸೊ ಏನು ನಡೀತಿದೆ, ಹೇಗೆ ನಡೀತಿದೆ, ಅವ್ರೇನು ಮಾಡ್ತಿದ್ದಾರೆ, ಏನು ನಡೀತಾ ಇದೆ ಅನ್ನೋದು ನಮ್ಗೆ ಅವಾಗ ಗೊತ್ತಾಗ್ತಿತ್ತು. ಸೊ ಅದನ್ನ ನಾವು ತುಂಬಾ ಆಕ್ಚುಲಿ ಎಂಜಾಯ್ ಮಾಡ್ತಿದ್ವಿ. ಅದಕ್ಕಿಂತ ಒಂದು ವಿಷಯ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ತಂದೆ ಯಾವತ್ತೂ ನನಗೆ ಹೊಡೆದೇ ಇಲ್ಲ. ಹೊಡೆದೇ ಇಲ್ಲ ನಮಗೆ. ರೈಟ್. ಅಂಡ್ ನೀವು ಶ್ರುತ ಅವರೇ? ನಾನು ಸ್ವಲ್ಪ ಹೊಡ್ಸ್ಕೊಂಡಿದ್ದೀನಿ. ಅದು ಒಂದು ಸ್ಟೈಲ್ ನಮ್ಮ ಅಪ್ಪಂದು. ಫುಟ್ಬಾಲ್ ಆಡ್ತಾರಲ್ವಾ, ಬಂದು ಹಿಂದೆಯಿಂದ ಹೆಂಗೆ ಕಿಕ್ ಮಾಡ್ತಾರೆ. ನನಗೆ ನಮ್ಮಪ್ಪ ಈಸ್ ಲೈಕ್ ಆಲ್ವೇಸ್ ಇನ್ ಬೆಸ್ಟ್ ಫ್ರೆಂಡ್. ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ವಿಷಯದಲ್ಲೂ. ಸ್ಕೂಲ್ ಟೈಮಲ್ಲಾಗಲಿ, ಕಾಲೇಜ್ ಟೈಮಲ್ಲಾಗಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇರಲಿಲ್ಲ. ನಾನು ಎಷ್ಟೊಂದು ಸತಿ ನಾನು ಏನು ಓದ್ತಾ ಇದ್ದೀನಿ ಅಂತಲೂ ಡ್ಯಾಡಿ ಗೊತ್ತಾಗ್ತಾ ಇರಲಿಲ್ಲ. ಅದೇ ಕಾಲೇಜಲ್ಲಿ ಕಂಪಲ್ಸರಿ ಕರ್ಕೊಂಡು ಹೋಗಿದ್ದೆ. ಫೈನಲ್ ಇಯರ್ ಆಯಿತು ನಂದು. ಸೊ ಇವರು ಡೈರೆಕ್ಟರ್ ಆಗಬೇಕು ಅಂತ ಆಸೆ ಪಟ್ಟಾಗ ನಿಮಗೇನು ಅನಿಸ್ತು? ಜಸ್ಟ್ ಅಕ್ಸೆಪ್ಟೆಡ್ ಇಟ್. ಓಕೆ. ಮೊದಲು ಅನಿಸ್ತಾ ಇತ್ತು, ಈ ಸಿನಿಮಾ ಇದೆಯಲ್ಲ, ಸಿನಿಮಾ ಎಲ್ಲರನ್ನ ಕೈ ಬೀಸಿ ಕರೆಯುತ್ತೆ, ಕೆಲವ್ರನ್ನ ಮಾತ್ರ ಇಟ್ಕೊಳ್ಳುತ್ತೆ ಅಂತ. ಖಂಡಿತ. ಆ ಸತ್ಯ. ಹೌದು, ಸತ್ಯನೇ. ಹಾಗಾಗಿ ನನ್ನ ಎಲ್ಲ ನೋವುಗಳಿತ್ತಲ್ಲ, ಆ ನೋವುಗಳನ್ನ ಮತ್ತೆ ಯಾಕೆ ರಿಪೀಟ್ ಮಾಡಬೇಕು ಅನ್ನೋದೊಂದು ಇತ್ತು. ಆದ್ರೆ ಅಲ್ಲೇ ನನ್ನ ಹಾದಿ ಇದೆ ಅಥವಾ ನಾನು ಅಲ್ಲೇ ಸಾಧಿಸಬೇಕು ಅನ್ನೋ ಛಲ ಇದೆ ಅಂತ ಅಂದಾಗ ಐ ಲೆಫ್ಟ್ ಇಟ್ ಅಂಡ್ ಐ ವಾಂಟೆಡ್ ಹಿಮ್ ಟು ಬಿ ದ ಬೆಸ್ಟ್. ಶೈಕ್ಷಣಿಕವಾಗಿ ಅವರ ಸಿನಿಮಾವನ್ನ ಕಲಿಬೇಕು, ಶಿಕ್ಷಣದ ಮುಖಾಂತರ ಸಿನಿಮಾವನ್ನು ಕಲಿಬೇಕು. ಬರೀ ಕನಸು ಕಂಡು ಸಿನಿಮಾ ಮಾಡ್ತೀವಿ ಅಂತ ಬರೋಲ್ಲ. ಎಸ್. ಅದಕ್ಕೊಂದು ವಿಧಿ ಇದೆ, ಅದಕ್ಕೊಂದು ಸೂತ್ರ ಇದೆ, ಅದಕ್ಕೊಂದು ಹಾದಿ ಇದೆ, ಇವೆಲ್ಲ ಅರ್ಥ ಆಗುತ್ತೆ. ಅವನು ಸೆಟ್ ಅಲ್ಲಿ ಫಸ್ಟ್ ಫಿಲ್ಮ್ ಮಾಡಿದಾಗ, ಐ ಥಿಂಕ್ ಹ್ಯಾಪಿ ನ್ಯೂ ಇಯರ್ ಮಾಡಿದಾಗ, ಐ ನೆವರ್ ವೆಂಟ್ ಟು ಹಿಸ್ ಟೈಮ್. ಇಡೀ ಸಿನಿಮಾ ನೋಡಿದ್ದಷ್ಟೇ. ನಾನು ಸಿನಿಮಾ ನೋಡೋದಕ್ಕಿಂತ ಹೆಚ್ಚಾಗಿ ಸುತ್ತ ಹಿಂಗೆ ನೋಡ್ತಾ ಇದ್ದೆ ಪ್ರತಿಯೊಬ್ಬರು ಹೇಗೆ ಎಲ್ಲರೂ ರಿಯಾಕ್ಟ್ ಮಾಡ್ತಿದ್ದಾರೆ, ಅವನ ಕ್ರಿಯೇಟಿವಿಟಿಲಿ ಏನೋ ಒಂದು ಹೊಸತನ ಕಾಣಿಸ್ತಾ ಇದೆಯಾ, ಅದನ್ನು ಫೀಲ್ ಮಾಡ್ತಿದ್ದಾರಾ ಅಂತ. ಬಟ್ ನಿಜವಾಗ್ಲೂ ಕಣ್ ತುಂಬ ಬಂದಿದ್ದು ಡೆಡಿಕೇಟೆಡ್ ಟು ಮೈ ಫಾದರ್ ಅಂತ ಹಾಕಿದ್ದ ಕೊನೆ. ವಾವ್, ದಟ್ಸ್ ದ ಬೆಸ್ಟ್ ಪಾರ್ಟ್.